ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ ಹಳ್ಳಿಯೈದ ಸುನಿಲ್ 143 ಚಾನಲ್ಗೆ ಸ್ವಾಗತ. ನಾವು ಇಂದು ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದೆವು. ನಮ್ಮ ಪ್ರಯಾಣ ಬಂದು ಸಿಗಂದೂರಿಗೆ ರೈಲಿನ ಮುಖಾಂತರ ಶಿವಮೊಗ್ಗ ಜಿಲ್ಲೆಗೆ ತೆರಳಿರುತ್ತೇವೆ. ನಂತರ ನಾವು ಬಸ್ಸಿನ ಮುಖಾಂತರ ಸಿಗಂದೂರಿನ ಕಡೆಗೆ ಪ್ರಯಾಣ ನಡೆಸಿರುತ್ತೇವೆ. ಭಾರತದ ಎರಡನೇ ತೂಗು ಸೇತುವೆಯಾದ ಈ ಸೇತುವೆ ಮೇಲೆ ಹೋಗ್ಬೇಕಾದ್ರೆ ನಮಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ಶರಾವತಿಗೆ ಅಡ್ಡಲಾಗ ಕಟ್ಟಿರುವಂಥ ಈ ಸೇತುವೆ ನೋಡೋಕ್ಕೆ ತುಂಬ ಜನ ಅಲ್ಲೇ ಗಾಡಿ ನಿಲ್ಲಿಸಿ ಫೋಟೋಸು ವೀಡಿಯೋಸು ಮಾಡ್ಕೊತಿದ್ರು. ನಾವು ಕೂಡ ಇದನ್ನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬಾ ನೋಡು. ನಂತರ ಈ ಬೋರ್ಡ್ ನೋಡ್ತಾ ಇರ್ಬೋದು ನೀವು, ಚೌಡೇಶ್ವರಿ ಎಂಟ್ರೆನ್ಸ್ ಬೋರ್ಡ್ ಆಗಿರುತ್ತೆ. ತುಂಬ ಜನ ಇಲ್ಲಿ ವೀಡಿಯೋಸ್ ಮಾಡ್ತಾಯಿದ್ರು, ಫೋಟೋಸ್ ತಗೊತಾ ಇದ್ರು. ಇದು ಬಂದು ಪಾದರಕ್ಷೆ ಮತ್ತು ಲಗೇಜ್ ಇಡೋಕ್ಕೆ ಬರೋ ಭಕ್ತಾದಿಗಳಿಗೆ ಮಾಡಿರೋ ವ್ಯವಸ್ಥೆ. ಯಾರು ರೂಮ್ ಮಾಡ್ತಿದ್ದವ್ರು ಇಲ್ಲಿ ಇಡ್ಬೋದು ನಿಮ್ಮ ಲಗೇಜು. ಹಾಗೆ ಒಳಗೆ ಬಂದರೆ ಬರ್ತಲೇ ನಿಮಗೆ ರೈಟ್ ಸೈಡಿಗೆ ನೋಡೋಕೆ ಸಿಗುತ್ತೆ ನಮ್ಮ ಸಿಗಂದೂರು ಅಂತ ಗ್ರೀನ್ ಮ್ಯಾಟ್ ಹಾಕಿ ಬೋರ್ಡ್ ಇಕ್ಕಿರೋ. ತುಂಬ ಜನ ಇಲ್ಲಿ ಫೋಟೋಸ್ ತಗೊತಾಯಿದ್ರು. ನಾವು ಫೋಟೋಸ್ ತಗೊಂಡು ನಂತರ ನಾವು ಹೋಗಿದ್ದು ಸಂಜೆ 4 ಗಂಟೆ ಸುಮಾರಾಗಿತ್ತು. ತುಂಬಾ ರಶ್ ಇತ್ತು. ನಾವು ರಶಲ್ಲಿ ನೋಡೋಣ, ತಾಯಿ ದರ್ಶನ ಮಾಡಬೇಕು ಅಂತ ಕ್ಯೂಯಲ್ಲಿ ಹೋಗಿ ನಿಂತ್ಕೊಂಡು, ನೀವು ಇದು ನೋಡ್ತಾ ಇರ್ಬೋದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಬೋರ್ಡ್ ಆಗಿರುತ್ತದೆ. ನಾವು ಕ್ಯೂಯಲ್ಲಿ ಹೋಗ್ಬೇಕಾದ್ರೆ ನೋಡಿ ಈ ಥರ ವೀಡಿಯೋ ಮಾಡ್ಕೊಂಡು ಹೊರಟು, ಮತ್ತು ಕೈಕಾಲು ತೊಳೆಯೋಕ್ಕೆ ನೀರಿನ ವ್ಯವಸ್ಥೆನೂ ಇತ್ತು. ನಾವು ಕೈಕಾಲು ತೊಳ್ಕೊಂಡು ಕ್ಯೂ ಅಲ್ಲೇ ಹೊರಟು. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್, ಒಳಗಡೆ ಗರ್ಭಗುಡಿಯೋ ಎಂಟ್ರೆನ್ಸು. ನಾನು ಅದು ವೀಡಿಯೋ ಕ್ಲೀನಾಗಿ ಬರಲಿ ಅಂತ ಮತ್ತೆ ಇನ್ನೂ ಸ್ವಲ್ಪ ಕೆಳಕ್ಕೆ ಹೋದ್ಮೇಲೆ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು ದೇವಸ್ಥಾನದ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್. ಅಲ್ಲಿಂದನೇ ಹೊಳಿಗೆ ಹೋಗೋದು ಎಲ್ಲರೂ, ಪ್ರತಿಯೊಬ್ಬ. ಇವ್ರು ಬಂದು ನಂದಿ ದೇವರು. ಇವರು ತಾಯಿಗೆ ಎದುರುಮುಖವಾಗಿ ಕಟ್ಟಿರ್ತಾರೆ. ಯಾಕೆ ಅನ್ನೋದು ನನಗೂ ಗೊತ್ತಿಲ್ಲ. ದಯಮಾಡಿ ಗೊತ್ತಿರೋಂಥವ್ರು ಕಮೆಂಟ್ಸ್ ಹಾಕಿ. ನೀವು ನೋಡ್ತಾ ಇರ್ಬೋದು ದೇವಸ್ಥಾನದ ಮುಂದೆ ಎಷ್ಟು ಜಾಗ ಇದೆ. ನಂದಿ ಇದ್ದಾರೆ ಮತ್ತು ಚೆನ್ನಾಗಿದೆ ಇಲ್ಲಿ ಜಾಗ. ದೇವಸ್ಥಾನದ ಇನ್ಸೈಡ್ ವೀಡಿಯೋ ನೀವು ನೋಡ್ತಾ ಇರ್ಬೋದು. ದೇವಸ್ಥಾನದೊಳಗೆ ಹೋದರೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನ ಸುತ್ತಬೇಕಾದ್ರೆ ವಿಂಡೋ ಸೈಡಿಂದನೇ ಗರ್ಭಗುಡಿಯ ವೀಡಿಯೋನ ಮಾಡಿಕೊಂಡು, ಆದರೂ ನಮ್ಮ ಪ್ರಯತ್ನ ನಾವು ಬಿಡಲಿಲ್ಲ. ಫೋನ್ ಆದಷ್ಟು ಮುಚ್ಚಿಕೊಂಡೇ ವೀಡಿಯೋಸ್ ಮಾಡ್ಕೊತ ಮುಂದೆ ಬಂದು ಅದೃಷ್ಟಕ್ಕೆ ತಾಯಿ ವಿಡಿಯೋ ಮಾಡೋಕ್ಕೆ ನಮಗೆ ಸಿಕ್ತು. ಆ ಜನಗಳ ಜಾಗಲಿ ಕೆಲವೊಬ್ಬರು ಫೋಟೋಸ್ ವೀಡಿಯೋಸ್ ತೆಗಿತಾಯಿದ್ರು. ನಮ್ಮ ಕೈಲಾದಷ್ಟು ತಾಯಿ ದರ್ಶನ ಮಾಡ್ಸೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ತಾಯಿಯನ್ನು ನೋಡ್ತಾ ಇರ್ಬೋದು, ತಾಯಿ ಅಲಂಕಾರ ನೋಡ್ತಾ ಇರ್ಬೋದು. ಮನಸ್ಸಿಗೆ ತುಂಬಾ ನೆಮ್ಮದಿ ಇದೆ. ನಂತರ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಆಗಿರ್ಬೋದು, ನಮಗೂ ಆಗಿರ್ಬೋದು, ಎಲ್ಲರಿಗೂ ಕೂಡ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ನಾವು ಮುಂದೆ ಹೊರಟು. ಮುಂದೆ ಬಂದಾಗ ತಾಯಿಗೆ ತುಲಾಭಾರ ಮಾಡುವಂಥದ್ದು ವ್ಯವಸ್ಥೆ ಇತ್ತು. ಇಲ್ಲಿ ನಾವು ಅದನ್ನು ತೊಗೊಂಡು ಕೈ ಮುಕ್ಕೊಂಡು ಗರ್ಭಗುಡಿಯ ಸುತ್ತ ವೀಡಿಯೋ ಮಾಡಿಕೊಂಡು ಹಾಗೆ ಕ್ಯೂಯಲ್ಲಿ ಬಂದಾಗ ಇಲ್ಲಿ ಹೋಮ ಮಾಡ್ತಾರೆ. ಯಾವುದೇ ಪೂಜೆ ಪುನಸ್ಕಾರ ಆದರೂ ಇಲ್ಲೇ ನಡೆಯೋದು. ಇದು ದೇವಸ್ಥಾನದ ಪೂರ್ತಿ ಕಂಪ್ಲೀಟು ಜಾಗ ಔಟ್ಸೈಡ್ ಇತ್ತು. ಅಲ್ಲಿಂದ ನಾವು ಬಂದಿದ್ದೇನೆ ಭೂತರಾಯನ ದೇವಸ್ಥಾನಕ್ಕೆ. ಯಾರೇ ಬರಲಿ ಸಿಗಂದೂರಿಗೆ ಭೂತರಾಯನ ಆಶೀರ್ವಾದ ಪಡ್ಕೊಂಡೇ ಹೋಗಬೇಕು. ನಾವು ಕೂಡ ಭೂತರಾಯನ ಸನ್ನಿಧಾನಕ್ಕೆ ಹೋಗಿ ಭೂತರಾಯನ ದರ್ಶನ ಮಾಡಿಕೊಂಡು ಭೂತರಾಯನ ಆಶೀರ್ವಾದ ತಗೊಂಡು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ದರ್ಶನದ ಟೈಮಿಂಗ್ಸ್ ಗೊತ್ತಿರಲ್ಲ. ನೋಡಿ ಈ ಚಾರ್ಟಲ್ಲಿ ಇದೆ ಟೈಮಿಂಗ್ಸು. ಆ ಟೈಮಿಂಗ್ಸ್ ಪ್ರಕಾರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಇದೇ ರೀತಿ ದೇವಸ್ಥಾನ ಮತ್ತು ಪ್ರವಾಸದ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.